Hello students, today we will continue with chapter 6 searching technique in that binary search. Binary search ಬಗ್ಗೆ ನೋಡುವ. ಲಾಸ್ಟ್ ಟೈಮಲ್ಲಿ linear search ಬಗ್ಗೆ ನೋಡಿದ್ವಿ. Today we will see binary search. So what is binary search? It is powerful searching algorithm that works on sorted array. ನೋಡ್ರಿ ಕಂಪ್ಯಾರಿಸನ್ ನೆನ್ಪಿಟ್ಕೊಳ್ಬೇಕು. linear search works on unsorted array. ಅಂದರೆ ಸಾರ್ಟೆಡ್ ಇರಬೇಕಂತಿಲ್ಲ. But binary search works on sorted array by intelligently dividing the search space in half with each iteration. ಸಾರ್ಟೆಡ್ ಇರೋದ್ರಿಂದ ಒಂದೇ ಸಲ ಅರ್ಧ ಪಾರ್ಟನ್ನು ಸ್ಕಿಪ್ ಮಾಡ್ತಾ ಹೋಗುವಂಥ ಕಾನ್ಸೆಪ್ಟ್ ಇದು. ಅವಾಗ ಏನಾಗ್ತದೆ, ಆಟೋಮ್ಯಾಟಿಕ್ಲಿ 1,000,000 ರೆಕಾರ್ಡ್ ಇದ್ದರೆ ಅರ್ಧ ಮಿಲಿಯನ್ ಹುಡುಕ್ದಂಗೆ ಆಗ್ಬಿಡ್ತದೆ. ಯಾಕೆಂದರೆ ಸಾರ್ಟೆಡ್ ಇರೋದ್ರಲ್ಲಿ ಯಾವ್ದಾದ್ರು ಒಂದು ಪಾರ್ಟಲ್ಲಿ ಇರ್ತದೆ ಅನ್ನೋ ಕಾನ್ಸೆಪ್ಟ್. Unlike linear search, which examines every element, binary search achieves remarkable efficiency with order of log n time complexity. ಯಾವಾಗಲೂ ಲಾಗ್ ಕಾಂಪ್ಲೆಕ್ಸಿಟಿ ಇರ್ತದೆ ಅಂತ ಹೇಳಿದ್ರೆ ಅದು ಫಾಸ್ಟರ್ ಸರ್ಚಿಂಗ್ ಟೆಕ್ನಿಕ್ ಅಂತ ಆಗ್ತದೆ, ಅಥವಾ ಫಾಸ್ಟರ್ ಸಾರ್ಟಿಂಗ್ ಟೆಕ್ನಿಕ್ ಅಂತ. ಇಲ್ಲಿ ಲಾಗ್ ಎನ್ ಅಂತಿದೆ, ಲಾಗ್ಯಾರಿದಮ್ ಆಫ್ ಎನ್ ಅಂತಿದೆ ಅಂತ ಹೇಳಿದ್ರೆ ಅವಾಗ ಸರ್ಚ್ ಫಾಸ್ಟ್ ಆಗ್ತದೆ ಅಂತ ಅರ್ಥ. ಅಲ್ಲಾದ್ರೆ ಏನಾಗ್ತದೆ, ಲೀನಿಯರ್ ಸರ್ಚಲ್ಲಿ ನಾವು ಎನ್ ಸ್ಕ್ವೇರ್ ಅಂತ ಹೇಳ್ತೇವೆ, ಅಂದರೆ ಎನ್ ಇಂಟು ಎನ್ ಟೈಮ್ಸ್ ಬೇಕಾಯ್ತು. ಆದರೆ ಇಲ್ಲಿ ಜಸ್ಟ್ ಲಾಗ್ ಎನ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಹೇಳಿದ್ದಿದೆ. ದಿಸ್ ಮೀನ್ಸ್ ಸರ್ಚಿಂಗ್ ಥ್ರೂ ಎ ಮಿಲಿಯನ್ ಐಟಮ್ಸ್ ರಿಕ್ವೈರ್ಸ್ ಓನ್ಲಿ ಅಬೌಟ್ 20 ಕಂಪ್ಯಾರಿಸನ್. ನೋಡ್ರಿ, ಸರ್ಚಿಂಗ್ ಥ್ರೂ ಮಿಲಿಯನ್ ಐಟಮ್ಸ್ ಅನ್ನ ಜಸ್ಟ್ 20 ಕಂಪ್ಯಾರಿಸನ್ಸ್ ಅಲ್ಲಿ ಮುಗಿಸ್ ಹಾಕ್ಬೋದು ಅನ್ನೋದು ಅರ್ಥ. ಅಷ್ಟು ಸಿಂಪಲ್ಲು ಅಂತ ಹೇಳಿ ಅರ್ಥ. ಅಂದರೆ ಅಷ್ಟು ಸ್ಪೀಡ್ ಆಗ್ತದೆ. A dramatic improvement that makes it indispensable for large data set. ಅದಕ್ಕಾಗಿ ದೊಡ್ಡ ಡೇಟಾ ಸೆಟ್ಸ್, ಬ್ಯಾಂಕಿಂಗ್ ಡೇಟಾ ಇದೆ, ಬಿಲಿಯನ್ಸ್ ಆಫ್ ರೆಕಾರ್ಡ್ಸ್ ಇದಾವೆ, ಅದರಲ್ಲಿ ಯಾರ್ದಾದ್ರೂ ಒಬ್ಬರು ಇನ್ಫಾರ್ಮೇಷನ್ ಹುಡುಕಬೇಕು ಅಂತದಕ್ಕೆಲ್ಲ ಬೈನರಿ ಸರ್ಚ್ ಇಸ್ ಹೆಲ್ಪ್ಫುಲ್ ಅಂತ ಹೇಳ್ತೇವೆ. ಪ್ರೀ ರಿಕ್ವೆಸ್ಟ್ ಇಸ್ ಫಾರ್ ಬೈನರಿ ಸರ್ಚ್. ಬೈನರಿ ಸರ್ಚ್ ಆಗ್ಲಿಕ್ಕೆ ಏನಾಗಬೇಕು? ಸಾರ್ಟೆಡ್ ಡೇಟಾ ಇರಬೇಕು. ಅರೇ ಮಸ್ಟ್ ಬಿ ಇನ್ ಸಾರ್ಟೆಡ್ ಆರ್ಡರ್. Randomly we can access. Data structure must support direct index access. ಯಾವುದಾದ್ರೂ ರೆಕಾರ್ಡ್ ತೆಗೆದುಕೊಳ್ಳುವಂಗಿರಬೇಕು. ಅದಕ್ಕೆ ನಾವು ರ್ಯಾಂಡಮ್ ಆಕ್ಸೆಸ್ ಅಂತೇವೆ. ಸಿಕ್ವೆನ್ಷಿಯಲ್ ಅಂದರೆ 1 by 1 ಸ್ಟಾರ್ಟಿಂಗ್ ಇಂದ ಎಂಡಿಗೆ ಹೋಗೋದು. ಬಟ್ ಇನ್ ದಿಸ್ ಒನ್ ದರ್ ಮಸ್ಟ್ ಬಿ ಎ ರ್ಯಾಂಡಮ್ ಆಕ್ಸೆಸ್. ಲಾರ್ಜ್ ಡೇಟಾ ಸೆಟ್, ಇಟ್ ವರ್ಕ್ಸ್ ವಿತ್ ದ ಲಾರ್ಜ್ ಡೇಟಾ ಸೆಟ್. ಅದಕ್ಕಾಗಿ ದೊಡ್ಡ ಡೇಟಾ ಸೆಟ್ ತೆಗೆದುಕೊಂಡ್ರೆ ಒಳ್ಳೆಯದು, ಮತ್ತು ಟೈಮ್ ಕಡಿಮೆ ತೆಗೆದುಕೊಳ್ತದೆ. ಯಾಕೆಂದರೆ ಸಿನ್ಸ್ ಇಟ್ ವರ್ಕ್ಸ್ ವಿತ್ ಲಾಗ್ಯಾರಿದಮಿಕ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಹೇಳ್ತೇವೆ. ನೆಕ್ಸ್ಟ್, ಫಾರ್ ಎಕ್ಸಾಂಪಲ್ ವಿ ವಿಲ್ ಟೇಕ್ ಒಂದು ಎಕ್ಸಾಂಪಲ್ ತೆಗೆದುಕೊಂಡು ನೋಡುವ. ಫೈಂಡಿಂಗ್ ಎ ಟಾರ್ಗೆಟ್ ಲೈಕ್ ಸಾರ್ಟೆಡ್ ಅರೇ ಇಸ್ ಗಿವನ್ 2, 5, 8, 12, 16, 23, 38, 56, 72, 91. Now we have to find 23. A sorted array with 10 elements indexed from 0 to 9. We have to search 23. 23 ಅನ್ನೋದು ಕೀ ವ್ಯಾಲ್ಯೂ ಅಂತ ಆಯ್ತು, ಸರ್ಚ್ ವ್ಯಾಲ್ಯೂ. The number we are searching for within the array. Goal is locate the index position of 23 using binary search algorithm. ಎಕ್ಸಾಂಪಲ್ ಕೊಟ್ಟಿದ್ದಿದೆ, ಸಾರ್ಟೆಡ್ ಅರೇ ಕೊಟ್ಟಿದ್ದಿದೆ, 10 ಎಲಿಮೆಂಟ್ ಇದ್ದಾವೆ. ಕೀ ಹುಡುಕೋದು ಯಾವುದಂತ ಕೊಟ್ಟಿದ್ದಿದೆ, 23 ಅಂತ ಕೊಟ್ಟಿದ್ದಿದೆ. ನಾವೀಗ ಏನು ಮಾಡಬೇಕು, 23 ಅನ್ನೋದ್ರದ್ದು ಪೊಸಿಷನ್ ಯಾವುದು ಅಂತ ಹೇಳೋದನ್ನು ಆಟೋಮ್ಯಾಟಿಕ್ಲಿ ಕಂಡುಹಿಡಿಬೇಕು ಯೂಸಿಂಗ್ ಬೈನರಿ ಸರ್ಚ್. ಸೊ ನೋಡ್ರಿ, ಯಾವ್ಯಾವ ಟೈಪ್ ಸ್ಟೆಪ್ ತೆಗೆದುಕೊಳ್ಬೇಕು. ಸ್ಟೆಪ್ 1, ಇನಿಷಿಯಲ್ ಸರ್ಚ್ ಸ್ಪೇಸ್. ನೋಡ್ರಿ, ಡಿಫೈನ್ ಸರ್ಚ್ ರೇಂಜ್. ಸ್ಟಾರ್ಟ್ ವಿತ್ ಎಂಟೈರ್ ಅರೇ ದಟ್ ಇಸ್ ಫ್ರಮ್ 0 to 9. ಡಿಫೈನ್ ದ ಸರ್ಚ್ ರೇಂಜ್ ಅಂದರೆ ಯಾವುದ್ರ ಮೇಲೆ ನಾವು ಸರ್ಚ್ ಮಾಡ್ತಾ ಇದ್ದೇವೆ ಆ ವ್ಯಾಲ್ಯೂಸನ್ನು ತೆಗೆದುಕೊಳ್ಬೇಕು. ಅಂದರೆ ಫುಲ್ ಅರೇ ತಗೊಳ್ಬೇಕು, ಸ್ಟಾರ್ಟಿಂಗ್ ಫ್ರಮ್ 0 to 9. ಕ್ಯಾಲ್ಕುಲೇಟ್ ಮಿಡಲ್ ವ್ಯಾಲ್ಯೂ ಆರ್ ದ ಕ್ಯಾಲ್ಕುಲೇಟ್ ಮಿಡಲ್ ಇಂಡೆಕ್ಸ್ ಅಂತ ಹೇಳ್ಬೋದು. ಸೊ ಮಿಡಲ್ ಇಂಡೆಕ್ಸ್ ಇಸ್ ಈಕ್ವಲ್ ಟು 0, ದಟ್ ಇಸ್ ಲೋ, ಪ್ಲಸ್ ಹೈ. ಹೈಯರ್ ಸೈಡ್ 9 ಅಂತ ಆಯಿತು, ಲೋವರ್ ಸೈಡ್ 0. ಸೊ ಲೋ ಪ್ಲಸ್ ಹೈ, ಫ್ಲೋರ್ ಡಿವಿಷನ್ ಅಂತೇವೆ. ಅಂದರೆ ನಮಗೆ ಫ್ರ್ಯಾಕ್ಷನಲ್ ಪಾರ್ಟ್ ಬೇಡ ಅನ್ನೋದಕ್ಕೆ ಫ್ಲೋರ್ ಡಿವಿಷನ್ಸ್ ಅನ್ನು ಯೂಸ್ ಮಾಡಿದ್ದಿದೆ. ಸೊ 0 plus 9 double divided by 2. Then it will take only the integer part, that is 2 4 8 ಅಂತ ಆಯಿತು. 4.5 ಬರ್ತದೆ. ಆದರೆ
ಈ ಟೈಪ್ ಡಿವಿಷನ್ ತೆಗೆದುಕೊಂಡಿದ್ದಕ್ಕೆ, ಫ್ಲೋರ್ ಡಿವಿಷನ್ ತೆಗೆದುಕೊಂಡಿದ್ದಕ್ಕೆ ಇಂಟೀಜರ್ ಪಾರ್ಟನ್ನಷ್ಟೇ ತೆಗೆದುಕೊಳ್ಳುತ್ತದೆ. ಸೊ ಇಟ್ ವಿಲ್ ಟೇಕ್ 4. ಚೆಕ್ ದ ಮಿಡಲ್ ಎಲಿಮೆಂಟ್ at index 4 is equal to 16. ಇಂಡೆಕ್ಸ್ 4 ಅಲ್ಲಿ ಯಾವುದಿದೆ ನೋಡ್ರಿ, 0 1 2 3 4 ಅಂದರೆ 4th ಎಲಿಮೆಂಟ್ 16 ಇದೆ. ನಾವು ಕಂಪೇರ್ ಅಂಡ್ ಡಿಸೈಡ್ ಸಿನ್ಸ್ 23 is greater than 16 ಅಂತ ಹೇಳಿದ್ರೆ, ಈಗ 16 ಮಿಡಲ್ ಎಲಿಮೆಂಟ್ ಆಯಿತು ಅಂತ ಹೇಳಿದ್ರೆ ಈ ಸೈಡಲ್ಲಿ ಎಲಿಮೆಂಟ್ ಇದೆ ಅಂತ ಆಯಿತು. ಅಂದರೆ ನಾವು ಈ ಎಲಿಮೆಂಟ್ ಬೇಡ ಅಂತ ಆಯಿತು. ದಟ್ ಮೀನ್ಸ್ ವಿ ಕ್ಯಾನ್ ಸ್ಕಿಪ್ ದೀಸ್ ಎಲಿಮೆಂಟ್ಸ್ ಅಂತ ಆಯಿತು. ಈ ಎಲಿಮೆಂಟ್ಸ್ ಇಷ್ಟು ಬೇಡ ನಮಗೆ, ಖಾಲಿ ನಾವೀಗ ಈ ಎಲಿಮೆಂಟ್ಸಲ್ಲಿ ಹುಡುಕಬೇಕು ಅನ್ನೋದು ಕ್ಲಿಯರ್ ಆಯಿತು. ಸಿನ್ಸ್ 23 is greater than 16, discard left half and search right half for the next. ನೋಡ್ರಿ, ಡಿಸ್ಕಾರ್ಡ್ ಲೆಫ್ಟ್ ಹಾಫ್ ಬೇಡ, ಬಿಟ್ಟಾಕಬೇಕು. ರೈಟ್ ಹಾಫಲ್ಲಿ ಹುಡುಕಬೇಕು ಅನ್ನೋದು ಇನಿಷಿಯಲ್ ಸರ್ಚ್ ಸ್ಪೇಸಲ್ಲಿ ಆಯಿತು. ಇನಿಷಿಯಲ್ ಸರ್ಚಿಂಗ್ ಟೆಕ್ನಿಕ್ ಈಗ ಇನಿಷಿಯಲ್ ಸ್ಟೆಪ್ ಇದೀಗ. ಸ್ಟೆಪ್ 2, ನ್ಯಾರೋ ಇನ್ ದ ಸರ್ಚ್. ನ್ಯೂ ಸರ್ಚ್ ಸ್ಪೇಸ್ ಇಂಡೆಕ್ಸಸ್ 5 to 9 ಅಂದರೆ ರೈಟ್ ಹಾಫ್ ಆಫ್ ಒರಿಜಿನಲ್ ಅಂತ ಹೇಳಿದ್ರೆ ನಾವೀಗ ಇದಿಷ್ಟೇ ಪಾರ್ಟ್ ಅಂತ ಆಯಿತು. 0 1 2 3 4 5 ಅಂದರೆ ಲೋ ಈಸ್ ಈಕ್ವಲ್ ಟು 5 ಅಂತ ಆಯಿತು. 5 is low and the high is at the same position, that is 9 ಅಂತ ಆಯಿತು. high, that is 9. high is 9 ಅಂದರೆ indexes 5 to 9 right half of original array. Indexes 5 to 9, that is right half of original array. Calculate again the middle value. So low plus high, low is 5 ಮತ್ತೆ high is 9. 5 plus 9, 5 plus 9 is 9 10, then 14. 14 divided by 2, so 2 7 ja 14, so that is 7 now. That means we have to take 7, 5 6 7, okay, is a middle element. So middle index. Check the element whether that 23 is at 7. No. Again take 23 is less than 56. Yes. That means the element is only in these two value now because this is skipped. Now left half of this range. Search the left half of the present range. That is right half is skipped. Left half is only 23 and 38. Step 3. Again we are searching only in the this part. That means 0 1 2 3 4 5 and 6 because this is 7 is our target in this side. Now only the two elements are left, 23 and 38. Okay, search space indexes 5 to 6. 5 to 6 is 23 and 38. Only two elements remain. Now calculate the middle index. Middle index equal to 5 plus 6, low plus high. Now the high is 6 and the low is 5. And the 5 plus 6, 5 plus 6 is 5 plus 6 is 11. 11 divided by 2 is 5.5 and it will take 5. So the 5 is the middle index. Now whether the element is at the fifth position, yes. So element at index 5, that is 23 is found. So target found. So that means in just 3 iterations we successfully located our target value. A linear search would have required 6 comparisons demonstrating binary search efficiency even in this small example. But one thing we have to remember, if you take bigger list, then it will take less iterations. But in the linear search, if you take bigger list, it will take more iteration. That is the problem. That's why we will go for binary search. That's why binary search is flexible and easiest searching technique. And it will take less time to search the element. That's why in the
computer field, normally we will use binary search as a major searching technique. So visual journey through binary search. Step 1, search entire array 0 to 9, check index 4. Okay. Then step 2, search right half, that is 5 to 9, check index 7. Step 3, search narrowed range, that is 5 to 6, find target at index 5. So the search is over. So how we can write the algorithm for the binary search? So implementation steps, like initialize left is equal to 0 and right is equal to array dot length minus 1. Array means the least name here. Array dot length minus 1. Left is equal to, if there are 10 elements, left is equal to 0 and right is equal to array dot length means 10. 10 minus 1 is 9. 0 to 9. Okay. Initialize left equal to 0, right is equal to 9. Loop while left less than or equal to right. That means if the left is less than or equal to right, repeat finding the middle element. Okay. Then we will come down to find the middle element or middle index. Calculate mid is equal to left plus right floor division, that is divided by 2. Left plus right. Okay. In the first case, that is 0 plus 9 divided by 2. If match found, return mid. Otherwise, if target greater than the middle value, set left is equal to mid plus 1. That means skip the left part and make the mid plus 1 as a new left part. New left. Okay. That means new initial left value. If target is smaller, set right is equal to mid minus 1. That means if there is a middle element, this one we will take it as a last. Okay, last index. That's why target smaller, set right is equal to mid minus 1. Then it will take only this part. Okay. Otherwise, if target is greater, we will take this part. If it is a middle part. Return minus 1 if not found. If element is not there, at the end, return minus 1. That means the same thing will be iterated up to left less than or equal to right. That means we will find out the middle value and then we will check on the left side or on the right side. If left, that means initial value of a index less than or equal to right index. That means initial side. This is left, this is right now. Left, right. Next time maybe this left, this may be right. This left, maybe this one may be right. So go on dividing. Then at the end, if there are left is greater than right, stop the loop. Now we will see binary search Python code. Python ಅಲ್ಲಿ ಅದನ್ನ ಹೇಗೆ ಬರಿತೇವೆ. ಫಸ್ಟ್ ಫಂಕ್ಷನ್ ಅನ್ನು ಅಷ್ಟೇ ನೋಡುವ. ಡೆಪ್ ಬೈನರಿ ಸರ್ಚ್ ಅರೇ ಅಂದ್ರೆ ಪಾಸ್ ಆಗಿದ್ದ ಅರೇ ಅಂದ್ರೆ ಲೀಸ್ಟ್ ಇರಬಹುದು, ಲೀಸ್ಟ್ ಆಫ್ ವ್ಯಾಲ್ಯೂಸ್ ಇರಬಹುದು. ಆಮೇಲೆ ಟಾರ್ಗೆಟ್ ಅಂತ ಹೇಳಿದ್ರೆ ನಾವು ಸರ್ಚ್ ಮಾಡ್ತಾ ಇರುವಂತ ವ್ಯಾಲ್ಯೂ ಟಾರ್ಗೆಟ್. ಲೆಫ್ಟ್ ಈಸ್ ಈಕ್ವಲ್ ಟು 0, ರೈಟ್ ಈಸ್ ಈಕ್ವಲ್ ಟು ಲೆನ್ ಆಫ್ ARR minus 1 ಅಂದ್ರೆ 10 ಇದ್ರೆ 10 minus 1 ಅಂತ ಆಯ್ತು ರೈಟ್. ವೈಲ್ ಲೆಫ್ಟ್ ಲೆಸ್ ದೆನ್ ಆರ್ ಈಕ್ವಲ್ ಟು ರೈಟ್, ಲೆಫ್ಟ್ ಏನಾದರೂ ರೈಟ್ಗಿಂತ ಸಣ್ಣದಿದೆ ಅಂದರೆ ಫೈಂಡ್ ಔಟ್ ದ ಮಿಡಲ್ ಎಲಿಮೆಂಟ್ ಅಂದರೆ ಮಿಡಲ್ ಇಂಡೆಕ್ಸ್. ಮಿಡ್ ಈಸ್ ಈಕ್ವಲ್ ಟು ಲೆಫ್ಟ್ ಪ್ಲಸ್ ರೈಟ್ ಫ್ಲೋರ್ ಡಿವಿಷನ್ 2. ಇಫ್ ARR ಆಫ್ ಮಿಡ್ ಈಸ್ ಈಕ್ವಲ್ ಟು ಟಾರ್ಗೆಟ್ ಅಂದರೆ ಸರ್ಚ್ ಮಾಡ್ತಾ ಇರೋಂಥ ವ್ಯಾಲ್ಯೂ ಈಕ್ವಲ್ ಆದರೆ ಮಿಡ್ ಅನ್ನು ರಿಟರ್ನ್ ಮಾಡಿಬಿಡು. ಎಲ್ಸ್ ಇಫ್ ಟಾರ್ಗೆಟ್ ಗ್ರೇಟರ್ ದೆನ್ ARR ಆಫ್ ಮಿಡ್, ಲೆಫ್ಟ್ ಈಸ್ ಈಕ್ವಲ್ ಟು ಮಿಡ್ ಪ್ಲಸ್ 1. ಟಾರ್ಗೆಟ್ ಗ್ರೇಟರ್ ದೆನ್ ARR ಆಫ್ ಮಿಡ್ ಅಂದರೆ ಮಿಡಲ್ ವ್ಯಾಲ್ಯೂಕ್ಕಿಂತ ದೊಡ್ಡದಿದೆ ಅಂತ ಹೇಳಾದರೆ ಲೆಫ್ಟ್ ಸೈಡಿನ ಎಲ್ಲ ವ್ಯಾಲ್ಯೂ ಸ್ಕಿಪ್ ಆಗಬೇಕು, ಮತ್ತೆ ಮಿಡ್ ಪ್ಲಸ್ 1 ಅನ್ನೋದು ಲೆಫ್ಟ್ ಆಗಬೇಕು, ಯಾಕಂದ್ರೆ ನಾವು ರೈಟಲ್ಲಿ ಹುಡುಕಬೇಕು. ಇಲ್ಲದೆ ಇದ್ರೆ ಟಾರ್ಗೆಟ್ ಏನಾದರೂ ಲೆಸ್ ದೆನ್ ARR ಆಫ್ ಮಿಡ್ ಇದ್ರೆ ರೈಟ್ ಸೈಡಿನ ಎಲ್ಲ ಲಿಸ್ಟ್ ಹೋಗಬೇಕು, ಮತ್ತೆ ಮಿಡ್ ಮೈನಸ್ 1 ಅನ್ನೋದು ರೈಟ್ ಆಗಬೇಕು, ಯಾಕೆಂದ್ರೆ ನಾವು ಲೆಫ್ಟ್ ಸೈಡಲ್ಲಿ ಅಷ್ಟೇ ಹುಡುಕ್ತೇವೆ. ಓಕೆ, ಇದು ರಿಪೀಟ್ ಆಗ್ತಾ ಹೋಗ್ತದೆ.
ಎಲ್ಲ ರಿಪೀಟ್ ಆಗು ಲಾಸ್ಟಿಗೂ ಸಿಗಲಿಲ್ಲ ಅಂತ ಹೇಳಿದ್ರೆ ವೈಲಿಂದ ಹೊರಗೆ ಬರ್ತದೆ. ಅಂದರೆ ಲೆಫ್ಟ್ ಏನಾದರೂ ಗ್ರೇಟರ್ ದೆನ್ ರೈಟ್ ಆದರೆ ಅವಾಗ ಏನಾಗ್ತದೆ, ಹೊರಗಡೆ ಬರ್ತದೆ ರಿಟರ್ನ್ -1. ಓಕೆ, ನೋಡ್ರಿ, ಸಿಕ್ಕಿದ್ದಿದ್ರೆ ಮಿಡ್ ಅನ್ನೋದನ್ನ ಕಳಿಸ್ತಾ ಇದೆ. ಅಂದರೆ ಸಿಕ್ಕಿದ್ದಿದ್ರೆ ಒಂದು ಇಂಡೆಕ್ಸ್ ವ್ಯಾಲ್ಯೂ ಹೋಗ್ತದೆ, ಪಾಸಿಟಿವ್ ವ್ಯಾಲ್ಯೂ. ಸಿಕ್ಲಿಲ್ಲ ಅಂತ ಹೇಳಿದ್ರೆ -1 ರಿಟರ್ನ್ ಆಗ್ತದೆ ಅನ್ನೋದು ಕಾನ್ಸೆಪ್ಟ್. ಇದನ್ನು ಪೈಥಾನಲ್ಲಿ ಮಾಡು ನೋಡುವ ಹೇಗೆ ವರ್ಕ್ ಆಗ್ತದೆ ಅಂತ. ದೆನ್ ವೈ ಬೈನರಿ ಸರ್ಚ್ ಮ್ಯಾಟರ್ಸ್? ಎಕ್ಸೆಪ್ಷನಲ್ ಎಫಿಷಿಯನ್ಸಿ. ನೋಡ್ರಿ, ಎಕ್ಸೆಪ್ಷನಲ್ ಅಂದರೆ ಹೇಳಲಿಕ್ಕೆ ಆಗೋದಿಲ್ಲ, ಆ ಟೈಪ್ ಎಫಿಷಿಯನ್ಸಿ ನಮಗೆ ಇದರಲ್ಲಿ ಸಿಗ್ತದೆ. ಯಾಕೆಂದ್ರೆ ಮಿಲಿಯನ್ಸ್ ಆಫ್ ಐಟಮ್ಸಿಗೆ ಖಾಲಿ 20 ಇಟ್ರೇಷನಲ್ಲಿ ಆಗ್ತದೆ ಅಂತ ಹೇಳಿದ್ರೆ ನೀವು ಥಿಂಕ್ ಮಾಡಬಹುದು. ಮಿಲಿಯನ್ಸ್ ಆಫ್ ಆಪರೇಷನ್ಗೆ ಮಿಲಿಯನ್ಸ್ ಆಫ್ ವ್ಯಾಲ್ಯೂಸ್ ಇದ್ರೆ ಮಿಲಿಯನ್ಸ್ ಆಫ್ ಇಟ್ರೇಷನ್ಸ್ ಬೇಕಾಗ್ತದೆ ಯಾವುದಕ್ಕೆ, ಲೀನಿಯರ್ ಸರ್ಚಿಗೆ. ಇಲ್ಲಿ ಮಿಲಿಯನ್ಸ್ ಆಫ್ ಐಟಮ್ಸ್ ಖಾಲಿ 20 ಇಟ್ರೇಷನ್ ಮಾಡ್ತದೆ ಅಂತ ಹೇಳಿದ್ರೆ ನೀವು ಸ್ಪೀಡನ್ನು ಗೆಸ್ ಮಾಡಬಹುದು. ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್, ಪವರ್ಸ್ ಡೇಟಾಬೇಸ್, ಫೈಲ್ ಸಿಸ್ಟಮ್, ಸರ್ಚ್ ಎಂಜಿನ್, ಕೌಂಟ್ಲೆಸ್ ಅಲ್ಗಾರಿದಮ್ಸ್ ಬಿಹೈಂಡ್ ಮಾಡರ್ನ್ ಟೆಕ್ನಾಲಜಿ, ಮಷಿನ್ ಲರ್ನಿಂಗ್, ಇಂಥದ್ರಲ್ಲೆಲ್ಲ ಕಡೆ ಇದು ಹೆಲ್ಪ್ ಆಗ್ತದೆ. ಫೌಂಡೇಶನ್ ಫಾರ್ ಗ್ರೋತ್. Mastering binary search builds understanding of divide and conquer strategies essential for advanced problem solving. The best way to learn binary search is to implement it yourself. Experience the power of divide and conquer first time. ಅಂದರೆ ದೊಡ್ಡ ಲೀಸ್ಟನ್ನು ಡಿವೈಡ್ ಮಾಡ್ತೇವೆ, ಆಮೇಲೆ ಅದರಲ್ಲಿ ಹುಡುಕ್ತಾ ಹೋಗ್ತೇವೆ, ಮತ್ತೆ ಡಿವೈಡ್ ಮಾಡ್ತೇವೆ, ಹುಡುಕ್ತಾ ಹೋಗ್ತೇವೆ. ಅದಕ್ಕಾಗಿ ಡಿವೈಡ್ ಅಂಡ್ ಕಾಂಕರ್ ಅಂತ ಹೇಳ್ತೇವೆ. ಡಿವೈಡ್ ಅಂಡ್ ಕಾಂಕರ್ ಸ್ಟ್ರಾಟಜಿ ಅಂದರೆ ಹಾಗೆ, ಒಂದು ದೊಡ್ಡ ಪ್ರಾಬ್ಲಮ್ ಇದ್ರೆ ಅದನ್ನ ಸ್ಪ್ಲಿಟ್ ಮಾಡಿ ಈಚ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋದು, ಅವಾಗ ಈಸಿ ಆಗಿಬಿಡ್ತದೆ. ದಟ್ ಇಸ್ ಡಿವೈಡ್ ಅಂಡ್ ಕಾಂಕರ್ ಅಂತ ಹೇಳ್ತೇವೆ. ಅಂದರೆ ಡಿವೈಡ್ ಮಾಡು ಮತ್ತು ಅದರ ಮೇಲೆ ಜಯ ತೆಗೆದುಕೋ ಅಂತ, ಡಿವೈಡ್ ಅಂಡ್ ಕಾಂಕರ್ ಅಂತ. ಓಕೆ, ಫಂಕ್ಷನ್ ಪಾರ್ಟ್. ಈಗ ನೋಡ್ರಿ, ಪ್ರೋಗ್ರಾಮನ್ನು ನಾವು ಹಳೇದು ಪ್ರೋಗ್ರಾಮಲ್ಲೇ ನಾವು ಸ್ವಲ್ಪ ಚೇಂಜಸ್ ಮಾಡ್ತೇನೆ. ನಾವು ಬೈನರಿ ಸರ್ಚ್, ಓಕೆ, ವಿಲ್ ಸಿ ಬೈನರಿ ಸರ್ಚ್, ಅದೇ ಸೇಮ್ ಪ್ರೋಗ್ರಾಮನ್ನು ಕಾಪಿ ಮಾಡಿದ್ದೇನೆ, ಏನು ಚೇಂಜಸ್ ಮಾಡಲಿಲ್ಲ. ಸೊ ಐ ಟುಕ್ ದ ಸೇಮ್ ಪ್ರೋಗ್ರಾಮ್ ಕೋಡ್, ನಾವು ಏನು ಎಕ್ಸ್ಪ್ಲೇನ್ ಮಾಡಿದ್ದೆ ಅದನ್ನೇ ತೆಗೆದುಕೊಂಡೆ. ಡೆಪ್ ಬೈನರಿ ಸರ್ಚ್ ARR, ಟಾರ್ಗೆಟ್, ಲೆಫ್ಟ್ ಈಕ್ವಲ್ ಟು 0, ರೈಟ್ ಈಕ್ವಲ್ ಟು ಲೆನ್ ARR -1, ವೈಲ್ ಲೆಫ್ಟ್ ಲೆಸ್ ದೆನ್ ಆರ್ ಈಕ್ವಲ್ ಟು ರೈಟ್, ಮಿಡ್ ಈಸ್ ಈಕ್ವಲ್ ಟು ಎಲ್ಲ ಕರೆಕ್ಟ್ ಸೇಮ್ ಇದೆ. ನೆಕ್ಸ್ಟ್ ಲೀಸ್ಟ್ 1 ಈಸ್ ಈಕ್ವಲ್ ಟು ನಲ್, ಎಂಟಿ ಲೀಸ್ಟ್ ಅಂತ ತೆಗೆದುಕೊಂಡೆ. ಕೀ ಈಸ್ ಈಕ್ವಲ್ ಟು ಇಂಟ್ ಇನ್ಪುಟ್ ಎಂಟರ್ ಕೀ ವ್ಯಾಲ್ಯೂ, n ಈಸ್ ಈಕ್ವಲ್ ಟು ಇಂಟ್ ಇನ್ಪುಟ್ ಎಂಟರ್ ಹೌ ಮೆನಿ ವ್ಯಾಲ್ಯೂಸ್, ಪ್ರಿಂಟ್ F ಎಂಟರ್ n ವ್ಯಾಲ್ಯೂಸ್ 1 by 1 ಟು ಸ್ಟೋರ್ ಇನ್ ಲಿಸ್ಟ್. ನಾನು ಲೀನಿಯರ್ ಸರ್ಚಿಗೆ ಏನು ಪ್ರೋಗ್ರಾಮ್ ಮಾಡಿದ್ದೆ ಅದನ್ನೇ ಹಾಗೆ ಇಟ್ಟಿದ್ದೇನೆ ಸೇಮ್. ಫಾರ್ I ಇನ್ ರೇಂಜ್ 0, n, ನಂಬರ್ ಈಸ್ ಈಕ್ವಲ್ ಟು ಇಂಟ್ ಇನ್ಪುಟ್ ಲೀಸ್ಟ್ 1 ಡಾಟ್ ಅಪೆಂಡ್ ನಂಬರ್, ಪೊಸಿಷನ್ ಈಸ್ ಈಕ್ವಲ್ ಟು, ಈಗ ಇಲ್ಲಿ ಲೀನಿಯರ್ ಸರ್ಚ್ ಅಂತಿತ್ತು, ನಾವು ವಿ ವಿಲ್ ಟೇಕ್ ಇಟ್ ಆಸ್ ಎ ಬೈನರಿ ಸರ್ಚ್. ಓಕೆ, ಲೀಸ್ಟ್ 1, ಕೀ, ಪ್ರಿಂಟ್ ಪೊಸಿಷನ್, if position is none, print element is not found, print element found at position. Okay, now we will run. So syntax error. Okay, now we will take enter key value. So comma error ಬಂದಿತ್ತು, ಅದನ್ನು ತೆಗೆದೆ. Now left equal to 0, right equal to len of ARR -1. Now we will take the key value. Key value I will take 23, and I will take the elements maybe 12. Says how many values? Okay, how many values? Maybe 10 values. Now enter 10 values in the list. So 12, 10, 23, 56, 67, 89, 66, 88, 45, 32. Okay, now not name error. Binary search is now binary underscore search. ಓಕೆ, ಇಂಥದ್ದೆಲ್ಲ ಕಾಮನ್ ಎರರ್ಸ್ ಬರ್ತವೆ, ನೀವು ಅದನ್ನು ಹುಡುಕಬೇಕು. ಓಕೆ, ನಾವು ವಿಲ್ ಟೇಕ್ ಕೀ ವ್ಯಾಲ್ಯೂ 23. ನಾವೇನು ಟ್ರೈ ಮಾಡಿದ್ವಿ ಸರ್ಚಿಂಗಲ್ಲಿ. ಓಕೆ, 2, 5, 8, 12, 16. ಓಕೆ, ಸೇಮ್ ಎಲಿಮೆಂಟ್ಸ್ ತೆಗೆದುಕೊಳ್ಳುವ.
So 10, enter 1, 1, 2, 5, 8, 12, 16, 23, then 38, 56, then at the end 72, 91. Now 23 element is found at position 5. Now algorithm ತಗೊಂಡಿದ್ರಲ್ಲೂ ಹಾಗೆ ಇತ್ತು. ಸೊ ಪೊಸಿಷನ್ 5ದಲ್ಲಿ ಎಲಿಮೆಂಟ್ ನಮಗೆ ಸಿಕ್ತು. ಓಕೆ, ಸಿಂಪಲ್ ನೋಡ್ರಿ. ಡೆಪ್ ಬೈನರಿ ಅಂಡರ್ಸ್ಕೋರ್ ಸರ್ಚ್ ಅಂತ ನಾವು ಕೊಟ್ಟಿದ್ದೇವೆ, ಅದಕ್ಕಾಗಿ ಇಲ್ಲಿ ಬೈನರಿ ಸರ್ಚ್ ಅಂತ ಕೊಟ್ಟಿದ್ದಿತ್ತು, ಎರರ್ ಬಂತು. ಅದನ್ನು ಚೇಂಜ್ ಮಾಡಿದೆ, ಬೈನರಿ ಸರ್ಚ್ ಲೀಸ್ಟ್ 1 ಕಾಮಾ ಕೀ. ನೋಡ್ರಿ, ಲೀಸ್ಟ್ ಅಂದರೆ ಸೆಟ್ ಆಫ್ ವ್ಯಾಲ್ಯೂಸ್. ಎಂಟಿ ಲೀಸ್ಟ್ ತಗೊಂಡ್ವಿ, ಲೀಸ್ಟಲ್ಲಿ ಅಪೆಂಡ್ ಯೂಸ್ ಮಾಡಿ ನಂಬರ್ ಇನ್ಪುಟ್ ಮಾಡಿದ್ದನ್ನೆಲ್ಲ ಆ್ಯಡ್ ಮಾಡ್ತಾ ಹೋದ್ವಿ. ಆಮೇಲೆ ಬೈನರಿ ಸರ್ಚ್ ತೆಗೆದುಕೊಂಡ್ವಿ, ಲೀಸ್ಟ್ 1 ARR ಅಂತ ತೆಗೆದುಕೊಂಡ್ವಿ, ಕೀಯನ್ನು ಟಾರ್ಗೆಟ್ ಅಂತ ಹೇಳಿ ತೆಗೆದುಕೊಂಡ್ವಿ, ಅದನ್ನು ಹುಡುಕಿದ್ವಿ. ಓಕೆ, ನಿಮ್ಮ ಬುಕ್ಕಲ್ಲಿ ಹೇಗಿದೆ ಅದೇ ಪ್ರೋಗ್ರಾಮನ್ನು ತೆಗೆದುಕೊಂಡಿದ್ದೇನೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ. Another technique, searching technique, is hashing, and it is power of single step search. That means hashing is a powerful technique that enables us to determine the presence of a key in a list in just one step. ಒಂದೇ ಸ್ಟೆಪ್ಪಲ್ಲಿ ವ್ಯಾಲ್ಯೂ ಎಲ್ಲಿದೆ ಅಂತ ಹುಡುಕ್ಲಿಕ್ಕೆ ಇದರಲ್ಲಿ ಆಗ್ತದೆ ಅಂತ ಹೇಳ್ತೇವೆ. ದ ಫಂಡಮೆಂಟಲ್ ಐಡಿಯಾ ಈಸ್ ಸಿಂಪಲ್ ಎಟ್ ರೆವಲ್ಯೂಷನರಿ. If we already know the value at every index position in a list, it requires only a single comparison to check whether a key exists or not. This approach makes searching operation remarkably efficient. A mathematical formula called hash function calculates the value at an index in the list. ಅಂತ ಹೇಳಿದ್ರೆ ಹ್ಯಾಶ್ ಫಂಕ್ಷನ್ಸನ್ನು ಯೂಸ್ ಮಾಡಿ ನಾವು ಫಸ್ಟಿಗೆಯ ಪ್ರತಿ ವ್ಯಾಲ್ಯೂವಿನ ಇಂಡೆಕ್ಸ್ ಯಾವುದು ಅಂತೇಳಿ ಮೆನ್ಷನ್ ಮಾಡಿಕೊಂಡು ಅದರಲ್ಲೇ ಸ್ಟೋರ್ ಮಾಡಿಬಿಡ್ತೇವೆ. ಆಟೋಮ್ಯಾಟಿಕ್ಲಿ ಅವಾಗ ಏನಾಗ್ತದೆ ಅಂತ ಹೇಳಿದ್ರೆ ಒಂದೇ ಕಂಪ್ಯಾರಿಸನ್ ಅಥವಾ ಒಂದೇ ಇಟ್ರೇಷನಲ್ಲಿ ವ್ಯಾಲ್ಯೂವನ್ನು ಹುಡುಕಬಹುದು ಅನ್ನೋ ಕಾನ್ಸೆಪ್ಟ್ ಇದು. ದ ಹ್ಯಾಶ್ ಫಂಕ್ಷನ್ ಪ್ರೊಸೆಸಸ್ ಎಲಿಮೆಂಟ್ಸ್ ಒನ್ ಬೈ ಒನ್, generating an index value for each element, which creates a new structure called the hash table. ನೋಡ್ರಿ, ಫಸ್ಟ್ ವ್ಯಾಲ್ಯೂಸ್ ಇರ್ತವೆ, ನಾವೊಂದು ಲೀಸ್ಟನ್ನು ಮಾಡ್ಕೊಳ್ತೇವೆ, ಅದಕ್ಕೆ ಹ್ಯಾಶ್ ಟೇಬಲ್ ಅಂತ ಹೇಳ್ತೇವೆ. ಹ್ಯಾಶ್ ಟೇಬಲ್ ಮಾಡಲಿಕ್ಕೆ ಒಂದು ಫಾರ್ಮುಲಾ ಯೂಸ್ ಮಾಡ್ತೇವೆ, ಅದನ್ನು ನಾವು ಮುಂದೆ ನೋಡ್ತೇವೆ. ಈಚ್ ಇಂಡೆಕ್ಸ್ ಆಫ್ ದ ಹ್ಯಾಶ್ ಟೇಬಲ್ ಕ್ಯಾನ್ ಹೋಲ್ಡ್ ಓನ್ಲಿ ಒನ್ ಐಟಮ್ ವಿತ್ ಪೊಸಿಷನ್ ಇಂಡೆಕ್ಸ್ಡ್ ಬೈ ಇಂಟೀಜರ್ ವ್ಯಾಲ್ಯೂ ಸ್ಟಾರ್ಟಿಂಗ್ ಫ್ರಮ್ 0. Importantly, the size of the hash table can be larger than the original ಲಿಸ್ಟ್ ಸೈಜ್. ಅಂದರೆ ಹ್ಯಾಶ್ ಟೇಬಲ್ ಏನಿದೆ ಅದು ದೊಡ್ಡದೇ ಇರಬೇಕು. ಅಂದರೆ ನಾನೀಗ 5 ವ್ಯಾಲ್ಯೂಸ್ ಅಥವಾ 7 ವ್ಯಾಲ್ಯೂಸ್ ಇದ್ದಾವೆ ಅಂದರೆ 10 ಲೊಕೇಶನ್ನಿನ ಅಥವಾ 10 ಸೈಜ್ ಇರುವಂಥ ಹ್ಯಾಶ್ ಟೇಬಲ್ ಬೇಕು ಅಂತ ಹೇಳೋದನ್ನು ಹೇಳಿದ್ದಿದೆ. ಸಿಂಪಲ್ ಹ್ಯಾಶ್ ಫಂಕ್ಷನ್ ಹೇಗೆ ಯೂಸ್ ಮಾಡ್ತೇವೆ? ಫಾರ್ಮುಲಾ H ಇಸ್ ಈಕ್ವಲ್ ಟು ಎಲಿಮೆಂಟ್ ಮಾಡ್ ಸೈಜ್. ಹ್ಯಾಶ್ ಟೇಬಲಿನ ಸೈಜ್ ಎಷ್ಟಿದೆ ಒರಿಜಿನಲ್ಲು, ಆ ಸೈಜನ್ನು ಮಾಡ್ ಮಾಡಿಕೊಂಡು, ಅಂದರೆ ಅದ್ರ ರಿಮೈಂಡರ್ ಮಾಡಬೇಕು. ಎಲಿಮೆಂಟ್ ಮಾಡ್ ಸೈಜ್ 10 ಇದ್ರೆ, ಎಲಿಮೆಂಟ್ 15 ಇದ್ರೆ 15 ಮಾಡ್ ಸೈಜ್ ಅಂತ ಆಯ್ತು. ಅವಾಗ 5th ಪೊಸಿಷನಲ್ಲಿ ಎಲಿಮೆಂಟ್ 15 ಹೋಗಬೇಕು ಅನ್ನೋ ಅರ್ಥ. ಈ ಟೈಪಲ್ಲಿ ಇದನ್ನು ತೆಗೆದುಕೊಂಡಿದ್ದೀವಿ. ಸಿಂಪಲ್ ಎಟ್ ಎಫೆಕ್ಟಿವ್ ಹ್ಯಾಶ್ ಫಂಕ್ಷನ್ ಫಾರ್ ನ್ಯೂಮೆರಿಕ್ ವ್ಯಾಲ್ಯೂಸ್ ಈಸ್ ನೋನ್ ಆಸ್ ದ ರಿಮೈಂಡರ್ ಮೆಥಡ್. ದಿಸ್ ಮೆಥಡ್ ಟೇಕ್ಸ್ ಎನ್ ಎಲಿಮೆಂಟ್ ಫ್ರಾಮ್ ಎ ಲೀಸ್ಟ್ ಆ್ಯಂಡ್ ಡಿವೈಡ್ಸ್ ಇಟ್ ಬೈ ದ ಸೈಜ್ ಆಫ್ ದ ಹ್ಯಾಶ್ ಟೇಬಲ್. The remainder generated becomes the hash value. ನೋಡ್ರಿ, ಏನು ರಿಮೈಂಡರ್ ಬರ್ತದೆ ಅದು ನಮಗೆ ಹ್ಯಾಶ್ ವ್ಯಾಲ್ಯೂ ಆಗಿ ವರ್ಕ್ ಆಗ್ತದೆ. ನಾವೊಂದು ಎಕ್ಸಾಂಪಲ್ ಮೂಲಕ ನೋಡುವ. ಬುಕ್ಕಲ್ಲಿ ನಿಮ್ಮ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಸೇಮ್ ಎಕ್ಸಾಂಪಲನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ನೋಡ್ರಿ, ಈಗ ಒಂದು ಎಕ್ಸಾಂಪಲ್ ನೋಡುವ. ಹ್ಯಾಶ್ ಟೇಬಲನ್ನು ತೆಗೆದುಕೊಳ್ಬೇಕು ಅಂದರೆ ಫಸ್ಟ್ ಏನಿರಬೇಕು? ವಿ ನೀಡ್ ಒನ್ ಬ್ಲ್ಯಾಂಕ್ ಹ್ಯಾಶ್ ಟೇಬಲ್. ಅಂದರೆ 6 ವ್ಯಾಲ್ಯೂ ಅಥವಾ 7 ವ್ಯಾಲ್ಯೂ ಇದೆ ಅಂದರೆ ಹತ್ತಿರ ಒಂದು ಲೀಸ್ಟನ್ನು ತೆಗೆದುಕೊಳ್ಬೇಕು. ಕನ್ಸಿಡರ್ ಎನ್ ಎಂಟಿ ಹ್ಯಾಶ್ ಟೇಬಲ್ ವಿತ್ 10 ಪೊಸಿಷನ್ ತೆಗೆದುಕೊಂಡಿದ್ದಿದೆ, ಇಂಡೆಕ್ಸ್ಡ್ ಫ್ರಮ್ 0 to 9. ಇಲ್ಲಿ ವ್ಯಾಲ್ಯೂಸ್ ಎಷ್ಟಿದ್ದಾವೆ? 1 2 3 4 5 6 7 ಇದಾವೆ. ನೋಡ್ರಿ, 7 ಇದೆ ಅಂದರೆ ಒಂದು ಹತ್ತಿರದಾದರೂ ನಮಗೆ ಹ್ಯಾಶ್ ಟೇಬಲ್ ಬೇಕು. ಅದನ್ನು ಅವ್ರು ಮುಂಚೆ ಹೇಳಿದ್ದಿದೆ. ಓಕೆ, ಇಲ್ಲಿ ನೋಡ್ರಿ, ಕರೆಕ್ಟಾಗಿ ಹೇಳಿದ್ದಿದೆ.
ನೋಡ್ರಿ, ಕ್ಯಾನ್ ಹೋಲ್ಡ್ ಓನ್ಲಿ ಒನ್ ಐಟಮ್ ವಿತ್ ಪೊಸಿಷನ್ ಇಂಡೆಕ್ಸ್ಡ್ ಬೈ ಇಂಟೀಜರ್ ವ್ಯಾಲ್ಯೂ ಸ್ಟಾರ್ಟಿಂಗ್ ಫ್ರಮ್ 0. ಇಂಪಾರ್ಟೆಂಟ್ಲಿ ದ ಸೈಜ್ ಆಫ್ ದ ಹ್ಯಾಶ್ ಟೇಬಲ್ ಕ್ಯಾನ್ ಬಿ ಲಾರ್ಜರ್ ದೆನ್ ದ ಒರಿಜಿನಲ್ ಲಿಸ್ಟ್ ಸೈಜ್. ಆ ಟೈಪಲ್ಲಿ ಕೊಟ್ಟಿದ್ದಿದೆ. ಅಂದರೆ ಹ್ಯಾಶ್ ಟೇಬಲ್ ಏನಿರ್ತದೆ ಸ್ವಲ್ಪ ದೊಡ್ಡದೇ ಇರ್ತದೆ ಅಂತ ಆಯ್ತು. ಇಲ್ಲೀಗ 10 ಸೈಜಿನ ಹ್ಯಾಶ್ ಟೇಬಲ್ ಇದೆ. ಅದರಲ್ಲಿ ವ್ಯಾಲ್ಯೂಸ್ ಅನ್ನ 34, 16, 2, 93, 80, 77, 51. ನಾವೀಗ ಫಾರ್ಮುಲಾ ಹಾಕಬೇಕಾಗ್ತದೆ. ಯಾವ ಫಾರ್ಮುಲಾ? H is equal to ಎಲಿಮೆಂಟ್ mod ಸೈಜ್. ಈಗ ಲೈಕ್ ಈಗ 34 ಇದೆ ಫಸ್ಟ್ ವ್ಯಾಲ್ಯೂ. 34 mod 10 ಅಂದರೆ 4 ಆಯಿತು. ಆವಾಗ 4th ಪೊಸಿಷನಿಗೆ 34 ಹೋಗಬೇಕು. ಕರೆಕ್ಟಾ? ಹಾಗೆಯೇ ಸೆಕೆಂಡ್ ವ್ಯಾಲ್ಯೂ ಇಸ್ 16. 16 mod 10 ದಟ್ ಈಸ್ ಈಕ್ವಲ್ ಟು 6. 16 ಹ್ಯಾಸ್ ಟು ಬಿ ಸ್ಟೋರ್ಡ್ ಎಟ್ 6 ಅಂತ ಆಯಿತು. ಹಾಗೆ 2 mod 10 ಅಂದರೆ 2 ಆಯಿತು. ಅಂದರೆ 2 ಅನ್ನೋದು ಸೆಕೆಂಡ್ ಪೊಸಿಷನಿಗೆ ಹೋಗಬೇಕು, ಸೆಕೆಂಡ್ ಇಂಡೆಕ್ಸಿಗೆ. 93 mod 10 ದಟ್ ಈಸ್ ಈಕ್ವಲ್ ಟು 3 ಅಂತ ಆಯಿತು. 93 ಥರ್ಡ್ ಪೊಸಿಷನಿಗೆ ಹೋಗಬೇಕು. ಸೊ 80 mod 10 ದಟ್ ಈಸ್ ಈಕ್ವಲ್ ಟು 0 ಅಂದರೆ 0th ಪೊಸಿಷನಿಗೆ 80 ಹೋಗಬೇಕು ಅಂತ ಆಯಿತು. 77 mod 10 ದಟ್ ಈಸ್ ಈಕ್ವಲ್ ಟು 7, 7th ಪೊಸಿಷನಿಗೆ 77 ಹೋಗಬೇಕು. 51 mod 10 ದಟ್ ಈಸ್ ಈಕ್ವಲ್ ಟು 1, ಫಸ್ಟ್ ಪೊಸಿಷನಲ್ಲಿ 51 ಹೋಗಬೇಕು. ಈ ಟೈಪಲ್ಲಿ ಮಾಡನ್ನು ಯೂಸ್ ಮಾಡಿ ಅಂತ ಹೇಳಿದ್ರೆ ರಿಮೈಂಡರ್ ಮೆಥಡ್ ಯೂಸ್ ಮಾಡಿ ನಾವು ಪೊಸಿಷನ್ಸಿಗೆ ವ್ಯಾಲ್ಯೂಸನ್ನು ಸೆಟ್ ಮಾಡ್ತೇವೆ. ರಿಮೈಂಡರ್ ಮೆಥಡನ್ನು ಯೂಸ್ ಮಾಡಿದ್ರಿಂದ ಸರ್ಚ್ ಮಾಡಲಿಕ್ಕೆ ಈಗ ಈಸಿ ಆಗ್ತದೆ ಅಂತ ಆಯಿತು. ಸರ್ಚಿಂಗ್ ನೋಡ್ರಿ ಹೇಗೆ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಮೇ ಬಿ ಯು ಆರ್ ಸರ್ಚಿಂಗ್ ಒನ್ ಎಲಿಮೆಂಟ್. ಅಂದರೆ ಫಾರ್ ಎಕ್ಸಾಂಪಲ್ 34 ಅನ್ನೇ ತೆಗೆದುಕೊಂಡ್ವ. ಯು ಆರ್ ಸರ್ಚಿಂಗ್ 34. ಆವಾಗ 34 mod 10 ಯಾಕೆಂದರೆ ಸೈಜ್ 10 ಇದೆ. ಸೊ 34 mod 10 ಈಸ್ 4. ಅಂದರೆ 4th ಪೊಸಿಷನಲ್ಲಿ 34 ಇದೆ ಅಂತ ಹೇಳೋದು ಒಂದೇ ಕಂಪ್ಯಾರಿಸನಲ್ಲಿ ಗೊತ್ತಾದಂಗೆ ಆಯಿತು. ಅಂದರೆ ಒಂದೇ ಶಾರ್ಟಲ್ಲಿ 34 ಎಲ್ಲಿದೆ ಅನ್ನೋದು ಗೊತ್ತಾಗ್ಬಿಡ್ತದೆ. ಯಾಕೆಂದರೆ ನಾವು ಇನ್ಸರ್ಟ್ ಮಾಡಬೇಕಾದ್ರೆ ರಿಮೈಂಡರ್ ಮೆಥಡ್ ಯೂಸ್ ಮಾಡಿರ್ತೇವೆ, ಸರ್ಚ್ ಮಾಡಬೇಕಾದ್ರೂ ರಿಮೈಂಡರ್ ಮೆಥಡನ್ನು ಯೂಸ್ ಮಾಡ್ತೇವೆ. ಆವಾಗ ಡೈರೆಕ್ಟ್ಲಿ ವಿ ಕ್ಯಾನ್ ಗೋ ಟು ದಟ್ ಸ್ಪೆಸಿಫಿಕ್ ಪೊಸಿಷನ್. ಅಂದರೆ ಆ ಪೊಸಿಷನ್ಸನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಅನ್ನೋದು ಇದರ ಟೆಕ್ನಿಕ್ಕಿನ ಯೂಸು. ಓಕೆ, ಅದಕ್ಕೆ ಹ್ಯಾಶಿಂಗ್ ಟೆಕ್ನಿಕನ್ನು ಅದ್ರ ಸಲುವಾಗಿ ಯೂಸ್ ಮಾಡ್ತೇವೆ. ಅದಕ್ಕೆ ನಿಮ್ಗೆ ಜಸ್ಟ್ ಐಡಿಯಾ ಇರಲಿ ಅಂತ ಕೊಟ್ಟಿದ್ದಾರೆ. ಆದರೆ ಕೆಲವೊಂದು ಸಲ ದೆರ್ ಮೇ ಬಿ ಕೊಲಿಷನ್ ಇನ್ ದ ಹ್ಯಾಶಿಂಗ್ ಟೆಕ್ನಿಕ್. ಅದಕ್ಕೆ ಕೊಲಿಷನ್ಸ್ ಪ್ರಾಬ್ಲಮ್ ಆಗ್ತದೆ. ಅದನ್ನು ಒಂದು ಪ್ರಾಬ್ಲಮ್ ಇದೆ ಕೊಲಿಷನ್ ಇದರಲ್ಲಿ. ಅದನ್ನು ಆದರೆ ಹ್ಯಾಶಿಂಗ್ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತದೆ. ಇಲ್ಲದೇ ಇದ್ದರೆ ಇಟ್ ವರ್ಕ್ಸ್ ನೈಸ್ಲಿ. ಸಮ್ಟೈಮ್ ದೆರ್ ಮೇ ಬಿ ಕೊಲಿಷನ್ ಇನ್ ದ ಹ್ಯಾಶಿಂಗ್. ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ when we have the values 34, 16, 2, 26, 80 ಈ ಟೈಪ್ ವ್ಯಾಲ್ಯೂಸ್ ಇದೆ ಅಂತ ಹೇಳಾದರೆ, ಈಗ ಸೈಜ್ 10 ಇದೆ ಅಂತ ಹೇಳಾದರೆ 16 mod 10 ಮಾಡಿದ್ರೆ ಆವಾಗ 6th ಪೊಸಿಷನಲ್ಲೇ 16 ಬರ್ತದೆ. 26 mod 10 ಮಾಡಿದ್ರೆ 6th ಪೊಸಿಷನಲ್ಲೇ 26 ಬರ್ತದೆ. ಅದನ್ನು ನಾವು ಅವಾಗ ಏನಂತ ಹೇಳ್ತೇವೆ? ಕೊಲಿಷನ್ ಅಂತ ಹೇಳ್ತೇವೆ. ಈ ಪ್ರಾಬ್ಲಮ್ ಹ್ಯಾಶಿಂಗ್ ಟೇಬಲಲ್ಲಿ ಆಗ್ತದೆ ಅಂತ ಹೇಳ್ತೇವೆ. 2 elements would have a hash value 6. This is a problematic situation because according to our definition 2 or more elements cannot be in the same position in the list. ಯಾಕೆಂದರೆ ಒಂದು ವ್ಯಾಲ್ಯೂವನ್ನು ಅಷ್ಟೇ ಸ್ಟೋರ್ ಮಾಡ್ಬೋದು ಒಂದು ಪೊಸಿಷನಲ್ಲಿ. ಎರಡು ವ್ಯಾಲ್ಯೂವನ್ನು ಒಂದು ಪೊಸಿಷನಲ್ಲಿ ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ, ಸರ್ಚ್ ಮಾಡಲಿಕ್ಕೂ ಆಗೋದಿಲ್ಲ. ಅದಕ್ಕಾಗಿ ಆ ಸಿಚುವೇಶನನ್ನು ನಾವೇನಂತೇವೆ? ಕೊಲಿಷನ್ ಇನ್ ಹ್ಯಾಶಿಂಗ್ ಅಂತ ಹೇಳ್ತೇವೆ. ಅದನ್ನು ಸಾಲ್ವ್ ಮಾಡಲಿಕ್ಕೆ ಮತ್ತು ಬೇರೆ ಮೆಥಡ್ಸ್ ಇದ್ದಾವೆ. ಆದರೆ ನಿಮಗೆ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸಿಗೆ ಅದನ್ನು ಕೊಟ್ಟಿದ್ದಿಲ್ಲ. ಜಸ್ಟ್ ನಿಮ್ಗೆ ಇದ್ರ ಬಗ್ಗೆ ಐಡಿಯಾ ಇದ್ರೆ ಆಯಿತು. ಓಕೆ, ಜಸ್ಟ್ ಕೊಲಿಷನ್ ಅಂದರೆ ಏನು ಅಂತ ಹೇಳೋದು ಗೊತ್ತಾಗಲಿಕ್ಕೆ ಇದನ್ನು ಹೇಳಿದ್ದಿದೆ. ಹ್ಯಾಶಿಂಗ್ ಟೆಕ್ನಿಕ್ ಅಂದರೆ ಜಸ್ಟ್ ಒನ್ ಕಂಪ್ಯಾರಿಸನಿಂದ ಸರ್ಚ್ ಮಾಡಬಹುದು ಅಂತ ಆಯಿತು. ಹ್ಯಾಶಿಂಗ್ ಟೆಕ್ನಿಕ್, ದಟ್ ಈಸ್ ದಿ ಅಡ್ವಾಂಟೇಜ್ ಆಫ್ ಹ್ಯಾಶಿಂಗ್. ದೆರ್ ಮೇ ಬಿ ಕೊಲಿಷನ್ ಯಾವಾಗ ಆಗ್ತದೆ? ಇಫ್ ದೆರ್ ಆರ್ ಸೇಮ್ ರಿಮೈಂಡರ್ ಐಟಮ್ಸ್. ಅಂದರೆ 16, 26 ಅಥವಾ 18, 28 ಇರ್ಬೋದು. ಆ ಟೈಪ್ ಎಲ್ಲ ಆದಾಗ ಕೊಲಿಷನ್ ಆಗಬಹುದು ಅಂತ ಹೇಳೋದನ್ನು ಇಲ್ಲಿ ಕೊಟ್ಟಿದ್ದಿದೆ. ಸೊ ದಟ್ ಈಸ್ ಕಾಲ್ಡ್ ಕೊಲಿಷನ್ ಇನ್ ಹ್ಯಾಶಿಂಗ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. God bless you. In the next class, we will see the next things. Thank you.